ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ ಪುಟಿ ನೀನ್ ಬ್ಲಾಕ್ ಮಾಡಿ ತೆಗಿತಾವ್ರೆ ಫೋಟೋ ನಿಜವಾಗ್ಲೂ ಹೌದು ನಿಂಗ್ ಗೊತ್ತಿಲ್ಲ ಪುಟಿ ಕ್ಯಾಮ್ರಾಮನ್ ಇನ್ನೊಂದ್ ನೀವು ಟ್ರಯಲ್ ಮಾಡಾಯ್ತು ಪುಟಿ ಕೊಡ್ಬೇಡ ಪುಟಿ 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 ಕೋಗಿಲೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಗಂಟೆ ಸುಮಾರು 5:30 ಆಗ್ತಾ ಇದೆ. ನಾವೆಲ್ಲರೂ ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗಿ ಬಂದು ನಿಂತಿದೀವಿ. ನಮ್ಮ ಅಜ್ಜಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ಇವಾಗ ಮನೆ ಒಳಗಡೆ ಅಷ್ಟೇ ಓಡಾಟ, ಹೊರಗಡೆ ಎಲ್ಲ ಬರೋದಿಲ್ಲ, ಹೊರಗಡೆ ಎಲ್ಲ ಓಡಾಡೋದಕ್ಕಾಗೋದಿಲ್ಲ. ಅವ್ರ ಹತ್ರ ವಯಸ್ಸಾಯ್ತಲ್ವಾ, ಹಾಗಾಗಿ ಶಾರದತ್ತೆ ಮತ್ತೆ ಗೀತತ್ತೆ ಇಬ್ರು ಸಂಘಕ್ಕೆ ಹೋಗಿ ಬಂದು ನಿಂತಿದ್ರು. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದು ನಿಂತಿದ್ರು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿದ್ದಾಯ್ತು. ಇವಾಗ ನಾವಿಬ್ರು ನಡ್ಕೊಂಡ್ ಬರ್ತಾ ಇದೀವಿ. ಹೆಂಗೆ ಮತ್ತೆ ವಾಪಸ್ ಅಲ್ಲೇ ತಪ್ಪು ಹಾಯ್ ಮಾಡು ಪುಟ್ಟಿ. ತುಂಬಾ ಜನ ಕೇಳ್ತಾ ಇದ್ರು, ಸಂತೋಷ ಎಲ್ಲಿ, ಕಾವ್ಯ ಎಲ್ಲಿ, ರಾಘವೇಂದ್ರ ಎಲ್ಲಿ. ಎಷ್ಟು ದಿನ ಆಗಿತ್ತಲ್ಲ ನಾವೆಲ್ಲ ಸೇರಿ ಹೊರಗಡೆ ರಾಘವೇಂದ್ರ ಎಕ್ಸಾಮ್. ಇವಾಗ ನಾವು ಸೀದಾ ಸಂತೋಷನ ಆಫೀಸ್ ಹತ್ರ ಹೋಗ್ತಾ ಇದೀವಿ. ಸಂತೋಷನ್ ಕರ್ಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ರಾಘವೇಂದ್ರ ಬಂದಿಲ್ಲ. ಯಾಕೆಂತಂದ್ರೆ ರಾಘವೇಂದ್ರಂಗೆ ಎಕ್ಸಾಮ್ ನಡೀತಾ ಇದೆ. ನಾಳೆನೂ ಕೂಡ ರಾಘವೇಂದ್ರಂಗೆ ಎಕ್ಸಾಮ್ ಇದೆ. ಹಾಗಾಗಿ ರಾಘವೇಂದ್ರ ಫಸ್ಟ್ PUC ಓದ್ತಾ ಇದ್ದಾನೆ. ನಾನು ಇದುವರೆಗೂ ಸಂತೋಷನ ಆಫೀಸನ್ನ ನೋಡಿರ್ಲಿಲ್ಲ. ಹಾಗಾಗಿ ಇವತ್ತು ಅಲ್ಲೇ ಹೋಗ್ಬಿಟ್ಟು ಅವರನ್ನ ಕರ್ಕೊಂಡು ಕಾಂಡ್ಲವನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ತುಂಬಾ ಜನ ನೀವು ಕೇಳ್ತಿರ್ತೀರಿ ಸಂತೋಷ ಏನ್ ವರ್ಕ್ ಮಾಡ್ತಾರೆ ಅಂತ. ಕೆಬಿನಲ್ಲಿ ವರ್ಕ್ ಮಾಡೋದು, KB ಆಫೀಸಲ್ಲಿ. ಇಲ್ಲ ನೀವು ಗಾಡಿ ನಮ್ಗೆ ಅವಾಗಿಂದ ಇಲ್ಲ, 3 ಗಂಟೆಯಿಂದ ಇಲ್ಲ. 3 ಗಂಟೆ ಹೆಂಗದೆ ಹುಟ್ಟಿನೂ ನೋಡ್ಲಿಲ್ಲಾಗಿದೆ. ಅಯ್ಯಯ್ಯೋ ನಿಜ ನೋಡಿ ಪ್ಲೀಸ್. ಇವತ್ತು ಅವ್ರು ಕೇಳ್ರಿ ಪುಟ್ಟಿ, ಒಂದ್ಸರಿ ಹಾಕಿದ್ರೆ 150 ರೂಪೀಸ್ ಕೊಡ್ಬೇಕು ಅಂತ. ಗಾಡಿ ತೊಳೆಯೋಕೆ ಕಳಿಸ್ತಾರೆ, ನಂಗೆ ಪಾಪ ಕಾಣ್ತಾರೆ. ಎಷ್ಟು ಸರ್? ನೀವು 4 ಕೊಟ್ಟಿದ್ದೀವಿ. ಲಾಸ್ಟ್ ಒಂದು ಜೋಕಲ್ಲ ವಿಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸೇವ್ ಮ್ಯಾಂಗ್ರೋ. ವಿಡಿಯೋ ಆಮೇಲೆ ಜೋಕಾಲಿ ಆಡ್ಕೊಂಡು ಶರಾವತಿ ಕಾಂಡ್ಲಾ ನಡಿಗೆ. ಲಾಸ್ಟ್ ಟೈಮ್ ನಾವು ಆ ಸೈಡಿಂದ ಬಂದಿದ್ರಲ್ಲ. ಲಾಸ್ಟ್ ಟೈಮ್ ಎಷ್ಟೋ ವರ್ಷದ ಹಿಂದೆ ನಾವು ಬಂದದ್ದು. ಅದಾದ್ಮೇಲೆ ಇದೆಲ್ಲ ಮಾಡಿದಾಗ ಬರ್ಲಿಲ್ಲಾಗಿದ್ರು ನಾವು. ಹೌದು, ಟಿಕೆಟ್ ಎಲ್ಲ ಇರ್ಲಿಲ್ಲ ಅವಾಗ, ಫ್ರೀ ಆಗಿತ್ತು. ಹಾ ಫ್ರೀ ಇತ್ತು. ಇವಾಗ ನೋಡಿದ್ರೆ ಟಿಕೆಟ್ ಎಲ್ಲ ಕತ್ಲೆ ಆಯ್ತದಿಲ್ಲ ಅದ್ರ ಪುಟ್ಟಿ ಹಿಂಗಲ್ಲ ಇತ್ತ ಇಲ್ಲ ಇತ್ತಲ್ಲ ಇತ್ತ. ನಾನ್ ಯಾವಾಗ 4 ವರ್ಷದ ಹಿಂದೆ ಬಂದಿದ್ದೇನ ಪುಟ್ಟ. ಹೌದು ನಿಜವಾಗ್ಲೂ ಹೌದು, ಇವಾಗಲ್ಲ ಅದು. ನಾವು ಬಂದಿರೋದು ಕಾಸರಗೋಡಲ್ಲಿರುವಂತಹ ಕಾಂಡ್ಲಾವನಕ್ಕೆ. ಕಾಸರಗೋಡ್ ಇಕೋ ಬೀಚ್ ಇದೆ ಅಲ್ವಾ, ಅದರ ಆಪೋಸಿಟೇ ಆಗತ್ತೆ. ನೀವು ಹೊನ್ನಾವರ ಟೂರಿಸ್ಟ್ ಪ್ಲೇಸ್ ಅಂತ ಸರ್ಚ್ ಮಾಡಿದ್ರೆ ಕಾಂಡ್ಲಾವನ, ಇಕೋ ಬೀಚ್, ಅಪ್ಸರ್ಕೊಂಡ ಇವೆಲ್ಲ ಕಾಣಿಸತ್ತೆ. ಚೆನ್ನಾಗಿದೆ ಇದು ಕಾಂಡ್ಲಾವನ. ಮುಂಚೆ ಚಿಕ್ಕದಾಗಿತ್ತು, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇದೇನಾಗಿದೆ ಅಲ್ವಾ, ಇದಾಗಿದ ನಂತರ ನಾನು ಬಂದೇ ಇರ್ಲಿಲ್ಲ. ಒಂದು 4-5 ವರ್ಷದ ಹಿಂದೆ ಏನೋ ಒಮ್ಮೆ ಬಂದಿದ್ದ ಅಷ್ಟೇನೆ ನಾನು. ಅದಾಗಿದ ನಂತರ ಇವತ್ತೇನೆ ಬಂದಿದ್ದು.
ನಾನು ಆವಾಗ ಬಂದಾಗ ಈ ಸೇತುವೆ ಎಲ್ಲ ನಿರ್ಮಾಣ ಆಗಿರ್ಲಿಲ್ಲ. ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು. ಇದಕ್ಕೇನೆ ಕಾಂಡ್ಲಾವನ ಅಂತ ಕರೆಯೋದು. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಇವೆಲ್ಲ ಕಾಂಡ್ಲಾ ಗಿಡಗಳಂತೆ. ಶರಾವತಿ ನದಿ ಇದು. ತುಂಬಾ ಜನ ಟೂರಿಸ್ಟ್ ಬರ್ತಾರೆ ಈ ಕಾಂಡ್ಲಾವನ ನೋಡೋದಕ್ಕೆ. ಒಂದ್ ರೀತಿ ಫುಲ್ ಇದು ಸೇತುವೆ ತರ ಹಾಗೆ ನಡ್ಕೊಂಡು ಹೋಗೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ಸಿಕ್ಕಾಪಟ್ಟೆ ಜನ ಇದ್ರು, ಹೋಗ್ತಾ ಬರ್ತಾ ಇದ್ರು. ನಾವು ಬಂದಿದ್ ಬೇರೆ ಲೇಟೇನೆ. ಅಂದ್ರೆ ಇಲ್ಲಿಂದ ನಡ್ಕೊಂಡು ಇಲ್ಲೇ ಅದು ಮುಂದೆ ಸೂಪರ್ ಇತ್ತು. ಆ ಸರ್ತಿ ಬಂದವಾಗ ಅಲ್ಲಿಂದ ಬಂದಿದ್ರಲ್ಲ ನಾವು. ಹೌದು, ಸಣ್ಣ ಇತ್ತು. ಇಷ್ಟು ಬೋಟಿಂಗ್ ಇಲ್ಲಿಂದ ಹೋಗಿ ಅದೇ ಗಟ್ಟಿ ಅಲ್ಲ ಹೇಳ್ಕೊಳ್ಳುವಷ್ಟು ಗಟ್ಟಿ ಇಲ್ಲ. ಪುಟ್ಟಿ ಬರ್ಲಾಗಿದೆ. ನಾನು ಒಮ್ಮೆ ಯೂಟ್ಯೂಬ್ ಅನ್ನ ಶುರು ಮಾಡಿದಾಗ ಬಂದಿದ್ದೆ. ಆವಾಗ ಇವಿಷ್ಟೇ ಇತ್ತು. ಇದಕ್ಕೇನೆ ಕಾಂಡ್ಲಾವನ ಅಂತ ಕರಿತಾ ಇದ್ರು. ಇವಾಗ ಆ ಕಡೆ ಕೂಡ ನಿರ್ಮಾಣ ಆಗಿದೆ. ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರೋದು ತುಂಬಾನೇ ಡೇಂಜರ್. ಯಾಕೆಂತಂದ್ರೆ ಆ ಕಡೆ ಈ ಕಡೆ ಹಿಡ್ಕೆ ಏನು ಕೂಡ ಇಲ್ಲ. ಹಾಗೇನೆ ಕೆಲವೊಂದು ಬಿದ್ದೋಗ್ಬಿಟ್ಟಿದೆ, ಗ್ಯಾಪ್ ಇದೆ. ಚಿಕ್ಕ ಮಕ್ಕಳನ್ನೆಲ್ಲ ಇದ್ರ ಮೇಲೆ ಕರ್ಕೊಂಡ್ ಬರುವಾಗ ತುಂಬಾ ಜಾಗರೂಕತೆ ಇರಬೇಕು. ಅಲ್ಲಿ ಆರಾಮಾಗಿ ಓಡಾಡಬಹುದು ಮಕ್ಕಳನ್ನೆಲ್ಲ ಕರ್ಕೊಂಡು. ತುಂಬಾ ಸೇಫ್ ಆಗಿದೆ ಅದು. ಕಾವ್ಯ ಹೆದರ್ತಾ ಇದ್ಲು. ನಾನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೀವು ವಿಡಿಯೋ ಮಾಡ್ತಾ ಮೊಬೈಲ್ ನೋಡ್ತಾ ಬರ್ಬೇಡ್ರಿ, ದಾರಿ ನೋಡ್ತಾ ನಡೀತಾ ಬನ್ನಿ ಅಂತ ಹೇಳ್ತಾ ಇದ್ದೆ. ಅಲ್ಲಲ್ಲಿ ಗ್ಯಾಪ್ ಇತ್ತಲ್ವಾ, ಹಾಗಾಗಿ. ಇಲ್ಲೂ ಕೂಡ ಇವಾಗ ಬೋಟ್ ರೈಡಿಂಗ್ ಮಾಡಿದ್ದಾರೆ. 100 ರೂಪೀಸ್ ಏನೋ ಹೇಳ್ತಾ ಇದ್ರು. ಒಬ್ರಿಗೆ 100 ರೂಪೀಸೋ ಅಥವಾ ಒಂದ್ ರೈಡಿಗೆ ಹೋದಿದ್ದಕ್ಕೆ 100 ರೂಪೀಸೋ ನನಗೆ ಗೊತ್ತಾಗ್ಲಿಲ್ಲ. ಹಾಗೆ ಒಂದ್ ರೌಂಡ್ ಹಾಕೊಂಡು ನಾವು ಬಂದ್ವಿ ವಾಪಸ್ಸು. ಚೆನ್ನಾಗಿದೆ ಅಲ್ವಾ? ಒಂಥರ ಏನೋ ಒಂಥರ ಖುಷಿ ಕೊಡತ್ತೆ. ಇವಾಗ ಇಲ್ಲಿಂದ ಸೀದಾ ನಾವು ಹೊರಟ್ವಿ. ಬೋಟ್ ನೋಡ್ತಾ ಇದ್ವಿ. ಇಷ್ಟು ಸಂಜೆ ಆದ್ರೂ ಕೂಡ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾ ಇದ್ರು. ಕಾಂಡ್ಲಾವನ ಸುತ್ತ ತಿರುಗಿ ಆಯ್ತು. ಇವಾಗ ಸ್ವಲ್ಪ ಶಾರ್ಟ್ಸ್ ಮಾಡ್ಬೇಕಂತ ಪ್ಲಾನ್ ಇದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ಲಿಕ್ಕೆ. ನಮ್ ಪುಟ್ಟಿ ಫೋಟೋ ತೆಗೀರಿ ಅಂತ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಇತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಅದಷ್ಟೇ ಇತ್ತು. ಇಷ್ಟು ದಿನ ನಾ ಹೇಳಿದ್ದೆ ಇವಳಿಗೆ ಕಾಂಡ್ಲಾವನಕ್ಕೆ ಹೋಗೋಣ ಅಂತ, ಆದ್ರೆ ಬ್ಯಾಡ್ರಿ ಒಂದ್ಸರ್ತಿ ಹೋಗಿ ಬಂದಿದ್ದೆ, ಮತ್ತೆ ಯಾಕೆ ಹೋಗೋದು ಅಂತ ಹೇಳ್ತಾ ಇದ್ಲು. ಪುಟ್ಟಿ ನೀನ್ ಬ್ಲಾಕ್ ಮಾಡಿ ತೆಗಿತಾವ್ರೆ ಫೋಟೋ. ಬೆಳ್ಳ ಬಂದೆ ಪುಟ್ಟಿ ನಿಜವಾಗ್ಲೂ. ನಿನ್ ಇನ್ಸ್ಟಾಗ್ರಾಮ್ ಐಡಿ ಯಾವ್ದು ಪುಟ್ಟಿ? ಡಿಲೀಟ್ ಆಗದೆ. ಇವಂದು ಸಂತು ಸನ್ ಆಫ್ ಗೀತಾ ಅಲ್ಲ? ಹೌದು. ನಿಂಗೆ ಗೊತ್ತಿಲ್ಲ ಪುಟ್ಟಿ? ಸಂತು ಸನ್ ಆಫ್ ಗೀತಾ. ನಾವ್ ಬಂದಿ ನೋಡಿ ಹಂಗಾರ ಮ್ಯಾಲ ಹಿಂಗ ಗೊತ್ತಿಲ್ಲ.
ಯಾರ ಮೊಬೈಲ್ ಫೋಟೋ ತೆಗ್ದೆ? ಇವಳ ಮೊಬೈಲ್ ಇಂದ ತೆಗ್ದಿದ್ದಲ್ಲ? ಇಲ್ಲಾಂದ್ರೆ ಮತ್ತೆ ಕಡೆ ಫೋಟೋ ಕಳ್ಸೋ ಅಂತ ಹೇಳಿ. ಮೊಬೈಲ್ ತಗೊಳ್ಬೇಕಲ್ಲ, ಬ್ಯಾಕ್ ಕ್ಯಾಮ್ರಾನೇ ಸರಿ ಬರುದಿಲ್ಲ. ಯಾವ ಮೊಬೈಲ್ ಅಲ್ವಾ ರೀ? ಸುಸ್ತಾಯ್ತು ಅಲ್ಲ. ಒಂದ್ ರೌಂಡ್ ಟೂರಿಸ್ಟ್ ಪ್ಲೇಸ್ ಹೋಗ್ಬಿಟ್ಟದೆ ಇವಾಗಿತ್ತು. ಒಬ್ರಿಗೆ 10 ರೂಪಾಯಿ ಚಾರ್ಜ್ ಅಲ್ವಾ? ಒಳ್ಳೆ ಪ್ಲೇಸ್ ಇದು. ಲವರ್ಸ್ಗಂತೂ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಸ್ ಅಲ್ಲ. ಐಡಿಯಾ ಕೊಡೋದು ಆದ್ರೆ ಕತ್ಲೆ ಐತಲ್ಲ, ಓಲ್ಡ್ ಸಾಂಗ್. ಆದ್ರೆ ಕತ್ಲೆಗೆ ಹೋಯ್ತು, ಸ್ವಲ್ಪ ಬೆಳಕಿರ್ಬೇಕಾಗಿತ್ತು. ಪುಟ್ಟಿಯಾಗಿತ್ತು, ಡೈರೆಕ್ಷನ್ ಪುಟ್ಟಿದಾಗಿತ್ತು. ಕ್ಯಾಮರಾಮನ್ ಸಂತೋಷ್ ಹಾಗೂ ಡೈರೆಕ್ಷನ್ ಕಾವ್ಯ ಅವರಿಂದ ನಮ್ಮ ಶಾರ್ಟ್ ಬರ್ತಾ ಇದೆ. ರೀಲ್ಸ್ ಇಲ್ಲಿ ಇನ್ಸ್ಟಾಗ್ರಾಮಿಗೆ ಹಾಕೋದಕ್ಕೆ ಅಂತ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಈ ಕಾಂಡ್ಲವನ ನೋಡೋದಕ್ಕೆ ಬರುವಾಗ ಎಂಟ್ರೆನ್ಸ್ ಅಲ್ಲೇ ನೀವು ಟಿಕೆಟ್ ತಗೊಳ್ಬೇಕಾಗತ್ತೆ. ಒಬ್ರಿಗೆ 10 ರೂಪಾಯಿ ಟಿಕೆಟು. ಚೆನ್ನಾಗಿದೆ, ಏನೋ ಒಂದ್ ರೀತಿ. ಖಂಡಿತ ಒಮ್ಮೆ ವಿಸಿಟ್ ಮಾಡಬಹುದು. ಕಾರ್ಗಳೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಒಂದು ಅಂಗಡಿ ಕೂಡ ಇದೆ, ಸ್ನ್ಯಾಕ್ಸ್ ಎಲ್ಲ ಸಿಗತ್ತೆ ಅಲ್ಲಿ. ನಾವು ಅಲ್ಲಿ ಏನು ಕೂಡ ತಿನ್ಲಿಲ್ಲ, ಅಲ್ಲಿಂದ ಸೀದಾ ಬಂದ್ವಿ. ಇದರ ಆಪೋಸಿಟ್ ಇರೋದೇ ಕಾಸರಗೋಡು ಇಕೋ ಬೀಚ್. ಇವಾಗ ಕೂಲ್ ಪಾಯಿಂಟಿಗೆ ಬಂದಿದೀವಿ ನಾವು. ಯಾವ್ದು ಪುಟ್ಟಿ? ದಹಿಪುರಿ. ದಹಿಪುರಿನ ತಿನ್ನುವಂತ ನೀವು ಟ್ರಯಲ್ ಮಾಡಾಯ್ತು. ನಾ ದಹಿಪುರಿ ತಗೊಂಡೆ, ನೀವು ಬನ್ ಮಸಾಲ ತಗೊಂಡೆ. 15 ರೂಪೀಸ್. ಅದು ಮ್ಯಾಂಗೋ ಐಸ್ ಕ್ರೀಮ್. ಬನ್ ಮಸಾಲ, ಅದು ಮಸಾಲ ಪುರಿ. ಮಸಾಲ ಪುರಿ ಹುಟ್ಟಿದೆಲ್ಲ ಆಗ್ತಾಯ್ತು. ಫಸ್ಟ್ ಕೊಟ್ಟದ್ ನಾನು. ಟೇಸ್ಟ್ ಮಾಡ್ರಿ, ಚಲೋ ಆಯ್ತು. ಮತ್ತೆ ಸ್ವಲ್ಪ ಪುರಿ ಅದು ಇದು ಕ್ಯಾರೆಟ್ ಅಷ್ಟೇ. ಕಡೆಗೆ ವಡಪಾವ್ ಹಾಕ್ತಾರೆ ಕೋಲ್ಡ್ ಇದು. ಪುಟಿ ಕೊಡ್ಬೇಡ, ಪುಟಿ 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 ನಾವು ಬಂದಿದ್ದು ಕೂಲ್ ಪಾಯಿಂಟಿಗಾಗಿತ್ತು. ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಬಂದ್ಬಿಟ್ಟು ಚಾಟ್ಸ್ ತಿಂದಿದ್ದಾಯ್ತು. ನಮ್ಮನೆಯವ್ರು ಐಸ್ ಕ್ರೀಮ್ ತಿಂದ್ರು, ನಾನ್ ಮಸಾಲ ಪುರಿ ತಿಂದೆ. ದೊಡ್ಡ ಮೈದ್ನವರು ಬನ್ ಮಸಾಲ ತಗೊಂಡಿದ್ರು, ಕಾವ್ಯ ದಹಿ ಪುರಿ ತಗೊಂಡಿದ್ಲು. ಹಾಗೆ ಅವರಿಗೆ ಸಂಜೆ ಹೊತ್ತು ಟೀ ಕುಡಿದು ಅಭ್ಯಾಸ. ಡ್ಯೂಟಿಲಿದ್ರು, ಹಾಗೆ ಅಲ್ಲಿಂದ ಬಂದಿದ್ರಲ್ವಾ, ಹಾಗಾಗಿ 1 ಕಪ್ ಟೀ ಕುಡಿದ್ರು. ಇವಾಗ ವೇಟ್ ಅನ್ನ ನೋಡ್ತಾ ಇದ್ದಾರೆ. 66 ಇದ್ದಾರೆ ಸಂತೋಷ. ಇವಾಗ ಪುಟ್ಟಿ ನೋಡ್ತಾ ಇದ್ದಾಳೆ ಕಾವ್ಯ. 55. ನಾನು ಯಾವಾಗ್ಲೂ 41ರಲ್ಲೇ ಸ್ಟ್ರಕ್ ಆಗಿರ್ತೀನಿ. 41 ಅಥವಾ 41.5 ಇಷ್ಟೇನೆ ನಾನಿರೋದು ವೇಟು ಯಾವಾಗ್ಲೂ. ಇವಾಗ ನಮ್ಮನೆಯವ್ರು ನೋಡ್ತಾ ಇದ್ದಾರೆ, ಇವರು 48 ಇದ್ದಾರೆ. ನಾನು ಹೇಳ್ತಾ ಇದ್ದೆ ಚೆನ್ನಾಗಿ ಹೊಟ್ಟೆಗೆ ತಿನ್ರಿ ಅಂತ. 48 ಇದ್ದಾರೆ ಇವರು ವೇಟು. ವೇಟ್ ಎಲ್ಲ ಚೆಕ್ ಮಾಡಿದ್ದಾಯ್ತು. ಇವಾಗ ಇಲ್ಲಿಂದ ಸೀದಾ ಹೊರಟ್ವಿ ನಾವು.
ಇಲ್ಲೇ ತರಕಾರಿ ಎಲ್ಲ ಮಾರ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಇದ್ರು. ಏನಾದ್ರೂ ತಗೊಳ್ಳ ಅಂತ ನೋಡ್ದೆ. ಆಮೇಲೆ ಕೇಳಿದ್ರೆ ತಗೊಳ್ಳೇಬೇಕು, ಬಿಡೋದೇ ಇಲ್ಲ. ಹಾಗಾಗಿ ಅಲ್ಲಿಂದ ಸೀದಾ ಹೊರಟ್ವಿ. ಕಾವ್ಯ ಹೇಳ್ತಾ ಇದ್ಲು, ಅದಕ್ಕೆ ನೀವೇನಾದ್ರೂ ರೇಟ್ ಕೇಳೋದಕ್ ಹೋದ್ರೆ ಅವರು ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ನಮ್ದೆ ನಾನು ಸೆಲ್ಫಿ ಹಾಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅಲ್ವಾ. ಅಲ್ಲಿ ಒಬ್ರು ಕೇಳ್ತಾ ಇದ್ರು ತರಕಾರಿ ಮಾರಾಟ ಮಾಡೋರು, ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳ್ದೆ ಇಲ್ಲ ಇಲ್ಲ ನಿಮ್ದಲ್ಲ ಅಂತ. ಹಾಗೆ ಸೀದಾ ಪ್ರಭಾತ್ ನಗರ ಬಂದ್ವಿ. ಸಂತೋಷ ಡ್ಯೂಟಿಯಿಂದ ಸೀದಾ ಬಂದಿದ್ರಲ್ವಾ, ಅಂದ್ರೆ ಅವರ ಬೈಕ್ ಇಲ್ಲೇ ಇತ್ತು ಆಫೀಸ್ ಹತ್ರ. ಹಾಗಾಗಿ ಅವರು 2 ವೀಲರ್ ತರಬೇಕು ಅಂತ ಹೇಳ್ಬಿಟ್ಟು ಪ್ರಭಾತ್ ನಗರ ಬಂದು ಅವರು 2 ವೀಲರ್ ಅಲ್ಲಿ ಹೋದ್ರು. ನಾವಿವಾಗ ಮನೆಗ್ ಬರ್ತಾ ಇದೀವಿ. 7:45 ಇವಾಗ ತಾನೇ ಮನೆಗ್ ಬಂದು ಕೂತಿದ್ದೀನಿ. ಸ್ವಲ್ಪ ಲೇಟೇ ಆಯ್ತು, ಹೊರಟಿದ್ದೆ ಲೇಟು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಇವಾಗ ದೋಸೆ ಹಿಟ್ಟಿಗೆಲ್ಲ ರುಬ್ಕೊಳ್ಬೇಕು ನಾನು. ನಾಳೆ ತಿಂಡಿ ದೋಸೆ. ಇವತ್ತು ದೋಸೆ ಮಾಡಿರ್ಲಿಲ್ಲ, ಹಾಗಾಗಿ ನಾಳೆ ದೋಸೆ ಮಾಡೋಣ ಅಂತ ನಮ್ಮ ಮನೆಯವರು ಅಂಗಡಿಗೆ ಹೋಗಿ ಬರ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಮೊಟ್ಟೆ ತರ್ತೀನಿ ಅಂತ ಹೋಗಿದ್ದಾರೆ. ಮೊಟ್ಟೆ ಬೇಯಿಸೋಣ ಅಂತ. ತುಂಬಾ ದಿನಗಳಾಯ್ತು ಮೊಟ್ಟೆ ತಿಂದೇನೆ, ಹಾಗಾಗಿ ಇನ್ನೇನ್ ಬರ್ತಾರೆ. ನಾನು ಮೊದ್ಲಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈ ಕಾಲು ತೊಳೆದು ಕಿಚನ್ಗೆ ಹೋಗ್ತೀನಿ. ಕಿಚನ್ಗೆ ಹೋಗ್ಬಿಟ್ಟು ದೋಸೆ ಹಿಟ್ಟಿಗೆಲ್ಲ ರುಬ್ಕೊಳ್ತೀನಿ. ದೋಸೆ ಹಿಟ್ಟಿಗೆ ರುಬ್ಬೋದಕ್ಕೆ ಹೋದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು. ಗ್ರೈಂಡರ್ ಅಲ್ಲೇ ದೋಸೆ ಹಿಟ್ಟನ್ನ ರುಬ್ಬೋದು, ಉದ್ದಿನ ದೋಸೆ ಹಿಟ್ಟನ್ನ ರುಬ್ಬಾಗಿದ ನಂತರ ನಾನು ಕಲ್ಲೆಲ್ಲ ಬಿಚ್ಚಿ ತೊಳಿಬೇಕು, ತುಂಬಾ ಟೈಮ್ ಬೇಕು. ವ್ಲಾಗ್ ಅನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೂಡ ಕೊಡೋದಕ್ಕಿದೆ. ಈ ವ್ಲಾಗು ಮಂಗಳವಾರ ಬರುತ್ತೆ. ಎಲ್ಲಿರುವೆ ಕೋಗಿಲೆ? ಕೂ. ಹಾ, ಇಲ್ಲದೆ ಕೋಗಿಲೆ. ಕೋಗಿಲೆ ಕೋಗಿಲೆ ಕೂಗ್ತದಲ್ಲ ಮಗ. ಕೋಗಿಲೆ ಅಲ್ಲ ನೋಡು ಮಗ. ಸೋಮವಾರ ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಕೋಗಿಲೆ ಕೂಗ್ತಾ ಇತ್ತು ಅಂತ ಇವ್ರು ವಿಡಿಯೋ ಮಾಡ್ತಾ ಇದ್ರು. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.